ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪಫ್ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಪಫ್ ಆರ್ಚನ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಈ ರೀತಿಯಾದ ಬೀಡ್ಸು ಮತ್ತು ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದಿರ ಫುಲ್ ನೋಡಿ, ಇಲ್ಲಾಂದರೆ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಮುಖಾಂತರ ಬಂದು ತಲುಪ್ತಾ ಇರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು 7 ಸ್ಟ್ಯಾಂಡ್ಸ್ ಥ್ರೆಡನ್ನು ತೊಗೊಂಡಿದ್ದೀನಿ. 10.075 mm ಕ್ರೋಶನ ತೊಗೊಳ್ತಾ ಇದ್ದೀನಿ. ಮೊದಲಿಗೆ ಬಟ್ಟೆಗೆ ಕ್ರೋಶನ ಸೇರಿಸಿ ನೋಡಿ, ಈ ರೀತಿಯಾಗಿ ಸೇರಿಸಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ಟು ಲಾಕ್ ಎರಡು ಒಂದೇ ಫ್ರೆಂಡ್ಸ್. ಪಕ್ಕದಲ್ಲಿ ನೋಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು 4 ಚೈನ್ಸ್ ತಗೊತಾ ಇದ್ದೀನಿ. 1 2 3 4 ಚೈನ್ಸ್ ತಗೊಂಡು ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ 4 ಚೈನ್ಸ್ನ ನಾನು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 4 ಚೈನ್ಸ್ನ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ 5 ಚೈನ್ಸ್ ಹಾಕೊತಾ ಇದ್ದೀನಿ. 1 2 3 4 and 5 ಚೈನ್ಸ್ ಅನ್ನು ಹಾಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ಬಟ್ಟೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, 5 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಬಟ್ಟೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಇಲ್ಲಿ ಲಾಕ್ ಏನು ಮಾಡಿದ್ನೋ ಆ ಲಾಕ್ ಮೇಲೇನೆ ನಾನು ಈ 5 ಚೈನ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ 5 ಚೈನ್ಸ್ನ ಲಾಕ್ ಮಾಡಿದ್ದಾದ್ಮೇಲೆ ಈಗ ನಾನು ಇಲ್ಲೇ 2 ಚೈನ್ಸ್ ತಗೊತಾ ಇದ್ದೀನಿ. 1 2 ಚೈನ್ಸ್ ತಗೊಂಡು ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಈಗ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸ್ ಏನು ಹಾಕೊಂಡಿದ್ದೀನಿ ಅಲ್ಲಿಂದ ಹೊರಗಡೆ ಎಳ್ಕೊಂಡು ನೋಡಿ, ಇನ್ನೊಂದ್ಸರಿ ತೋರಿಸ್ಕೊಡ್ತೀನಿ. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸ್ ಏನು ಹಾಕೊಂಡಿದ್ದೆ ಅಲ್ಲಿಂದ ಹೊರಗಡೆ ತಗೊಂಡು ಫಸ್ಟು 2 ಲೂಪ್ಸ್ ಒಳಗಡೆ ಮಾಡಿಕೊಂಡ್ರೆ ಮತ್ತೆ 2 ಲೂಪ್ಸ್ ಬರುತ್ತೆ. ಮತ್ತೆ 2 ಲೂಪ್ಸ್ ಜಾಯಿನ್ ಮಾಡಿಕೊಂಡ್ರೆ ಈಗ ಒಂದು ಕಂಬ ಫಾರ್ಮ್ ಆಗಿದೆ. ಈಗ ನಾನೊಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿಯಾದ ಸ್ಮಾಲ್ ಸೈಜು ಮೀಡಿಯಮ್ ಸೈಜ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಬೀಡನ್ನು ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸಿಂದ ಹೊರಗಡೆ ಎಳ್ಕೊಂಡು ಫಸ್ಟು 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ. ಈಗ ಬೀಡ್ ಆ್ಯಡ್ ಮಾಡಿದಾದ್ಮೇಲೆ ಒಂದು ಕಂಬ ಹಾಕೊಂಡಿದ್ದೀನಲ್ಲ, ಇವಾಗ ವಿತೌಟ್ ಬೀಡು ಒಂದು ಕಂಬನ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಮತ್ತೊಂದು ಬೀಡನ್ನು ಆ್ಯಡ್ ಮಾಡಿ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು 5 ಚೈನ್ಸಿಂದ ಹೊರಗಡೆ ಎಳ್ಕೊಂಡು ಫಸ್ಟು 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ. ಇವಾಗ ವಿತೌಟ್ ಬೀಡು ಒಂದು ಕಂಬನ ಹಾಕ್ಕೋಬೇಕು. ಇದೇ ರೀತಿ 5 ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಕಂಬಗಳನ್ನ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು ಒಟ್ಟು 5 ಬೀಡನ್ನು ಹಾಕ್ಕೊಂಡು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನಾನು ಲಾಸ್ಟಲ್ಲಿ ಬೀಡನ್ನು ಆ್ಯಡ್ ಮಾಡಿಕೊಂಡು ಒಂದು ಕಂಬನ ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಎರಡನೇ ಕಂಬ ಹಾಕ್ಕೊತಾ ಇದ್ದೀನಿ. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು
ಇಲ್ಲಿಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಮಾಡಿಕೊಂಡ್ರೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಆರ್ಚ್ ಫಾರ್ಮ್ ಆಗುತ್ತೆ ಸಿಂಪಲ್ ಆಗಿ. ಅದನ್ನು ನೋಡಿ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೋಬೇಕು. ನೋಡಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇಲ್ಲೇ ಇವಾಗ 2 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 2 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಫ್ರಂಟಿಗೆ ಟರ್ನ್ ಮಾಡ್ಕೊತೇನೆ, ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ನೋಡಿ ಬೀಡ್ ಪಕ್ಕ ಏನು ಗ್ಯಾಪ್ ಕಾಣ್ತಿದೆ ಅಲ್ಲಿಗೆ ನಾನು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ 2 ಚೈನ್ಸ್ನ. ಮತ್ತೆ 2 ಚೈನ್ಸ್ 1 2 ಚೈನ್ಸ್ ಹಾಕೊಂಡು ಮತ್ತೆ ನೋಡಿ ಬೀಡ್ ಪಕ್ಕ ಇಲ್ಲಿ ಗ್ಯಾಪ್ ಏನು ಕಾಣ್ತಿದೆ ಅಲ್ಲಿಗೆ ನಾನು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ 2 ಚೈನ್ಸ್ ಹಾಕೊಂಡು ಬೀಡ್ಸ್ ಮೇಲೆಲ್ಲ ಕವರ್ ಮಾಡ್ಕೋಬೇಕು. ಮತ್ತೆ 2 ಚೈನ್ಸ್ ಹಾಕೊಂಡು ಮತ್ತೆ ಇಲ್ಲಿ ಬೀಡ್ ಪಕ್ಕ ಗ್ಯಾಪ್ ಏನಿದೆ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಮತ್ತೆ 2 ಚೈನ್ಸ್ 1 2 ಮತ್ತೆ ಬೀಡ್ ಪಕ್ಕ ಇಲ್ಲಿ ಗ್ಯಾಪ್ ಏನು ಕಾಣ್ತಿದೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 2 ಚೈನ್ಸ್ 1 2 ಮತ್ತೆ ಈ ಬೀಡ್ ಪಕ್ಕ ಇಲ್ಲೇನು ಗ್ಯಾಪ್ ಕಾಣ್ತಿದೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಬ್ಯಾಕ್ ಸೈಡಿಂದ ಈ ರೀತಿಯಾಗಿ ರೆಡಿ ಆಗತ್ತೆ ಇದು. ಮತ್ತೆ ಈಗ ನಾನು 2 ಚೈನ್ಸ್ ಹಾಕೊತಾ ಇದ್ದೀನಿ 1 2 ಚೈನ್ಸ್ ಹಾಕೊಂಡು ಫ್ರಂಟಿಗೆ ಈ ರೀತಿಯಾಗಿ ಟರ್ನ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರಂಟಿಗೆ ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು ಪಫ್ ಆರ್ಚ್ ಹಾಕ್ತೀನಿ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ 2 ಚೈನ್ಸ್ ಏನಿದೆ ಅಲ್ಲಿಂದ ಹೊರಗಡೆ ತಗೊತಾ ಇದ್ದೀನಿ. ತಗೊಂಡು ಇಲ್ಲಿ 3 ಲೂಪ್ಸ್ ಫಾರ್ಮ್ ಆಗುತ್ತೆ. ಫಸ್ಟು 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಒಂದು ಕಂಬ ಫಾರ್ಮ್ ಆಗಿದೆ. ಇವಾಗ ಈ ರೀತಿಯಾಗಿ ಥ್ರೆಡ್ಡನ್ನು ಒಂಚೂರು ಹೊರಗಡೆ ಎಳ್ಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ ಡಬಲ್ ಕ್ರೋಶೆ ಏನಿದೆ ಅಲ್ಲಿಂದ ಹೊರಗಡೆ ಎಳ್ಕೊತಾ ಇದ್ದೀನಿ ಒಂದು ಸರಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ ಕಂಬ ಪಕ್ಕದಲ್ಲಿಂದ ಈ ರೀತಿಯಾಗಿ ಎಳ್ಕೊತಾ ಇದ್ದೀನಿ. ಎರಡನೇ ಸರಿ ಥ್ರೆಡ್ಡನ್ನು ಹೊರಗಡೆ ಹಾಕೊಂಡೆ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಇದೇ ರೀತಿ 3 ಸರಿ ಮಾಡಿದ್ದೀನಿ. 4 ಸರಿ ಮಾಡ್ಕೋಬೇಕು. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಕಂಬದಿಂದ ಹೊರಗಡೆ ಎಳ್ಕೋಬೇಕು. ನಾವೇನು ಲಾಕ್ ಮಾಡಿಲ್ಲ ನೋಡಿ ಪೂರ್ತಿ ಈ ರೀತಿಯಾಗಿ ಪಫ್ ಥರ ಬಂದಿದೆ. ಅವನ್ನೆಲ್ಲ ಈ ರೀತಿಯಾಗಿ ಒಂದೇ ಸರಿ ಥ್ರೆಡ್ಡನ್ನು ಹೊರಗಡೆ ತಗೋಬೇಕು. ತಗೊಂಡಿದ್ದಾದ್ಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಪಫು ರೆಡಿ ಆಗಿದೆ. ಈಗ ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ನಾನು ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದಾನೆ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಸೆಕೆಂಡ್ ಆರ್ಚ್ ಬೀಡ್ ಮೇಲೆ ಏನು 2 ಚೈನ್ಸ್ ಹಾಕಿಂದೆ ಅಲ್ಲಿಂದ ಹೊರಗಡೆ ಎಳ್ಕೊಂಡು ಫಸ್ಟು 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಮಾಡ್ಕೊತಾ ಇದ್ದೀನಿ. ಫಸ್ಟ್ 2 ಲೂಪ್ಸ್ ಒಳಗಡೆಯಿಂದ ಥ್ರೆಡ್ ಹೊರಗಡೆ ತಗೊಂಡೆ ಮತ್ತೆ 2 ಲೂಪ್ಸಿಂದ ಹೊರಗಡೆ ತಗೊಂಡ್ರೆ ಒಂದು ಕಂಬ ಫಾರ್ಮ್ ಆಗಿದೆ. ಈಗ ಇದೇ ರೀತಿ ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ನೋಡಿ ಒಂದು ಟೈಮು ಹಿಂಗೆ ಬೆರಳಲ್ಲಿ ಇಟ್ಕೊಂಡಿರಬೇಕು. ಮತ್ತು ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಡಬಲ್ ಕ್ರೋಶಾ ಏನು ಮಾಡ್ಕೊಂಡಿದ್ದೆ ಅಲ್ಲಿಂದ ಹೊರಗಡೆ ತಗೊತಾ 2 ಟೈಮ್ಸು 3 4 ನೋಡಿ ಈ ರೀತಿಯಾಗಿ 4 ಟೈಮ್ಸ್ ತಗೊಂಡು ಎಲ್ಲ ಕಡೆಯಿಂದ ಥ್ರೆಡ್ಡನ್ನು ಹೊರಗಡೆ ಎಳ್ಕೊತಾ ಇದ್ದೀನಿ ಒಂದೇ ಸರಿ. ಮತ್ತೆ ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಮತ್ತೆ ಒಂದು ಪಫು ರೆಡಿ ಆಗಿದೆ. ಈಗ ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ಡನ್ನು ತಗೊಂಡು ನೆಕ್ಸ್ಟು 2 ಚೈನ್ಸ್ ಏನಿದೆ ಅದರಿಂದ ಹೊರಗಡೆ ಎಳ್ಕೊಂಡು ಫಸ್ಟು 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಇದೇ ರೀತಿ 5 ಪೆಟಲ್ಸ್ ಮಾಡ್ಕೋಬೇಕು. ಈ 2 ಚೈನ್ಸ್ಗೂ ಸೇರಿ ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್ ನಾನು 5 ಟೈಮ್ಸು ಬೀಡ್ ಮೇಲೆ 2 ಚೈನ್ಸ್ ಹಾಕೊಂಡಿದ್ದೆ. ಆ 2 ಚೈನ್ಸ್ಗೆಲ್ಲ ನಾನು ಈ ರೀತಿಯಾಗಿ ಪಫ್ ಆರ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ
ಇದನ್ನು ಪಫ್ ಆರ್ಚನ್ನು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ 5th ಒನ್ ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಡಿಫ್ರೆಂಟಾಗಿ ಸ್ಲ್ಯಾಂಟಿಂಗಲ್ಲಿ ಪಫ್ ಆರ್ಚನ್ನು ಹೇಳ್ಕೊಟ್ಟಿದ್ದೀನಿ, ಹೊಸ ಡಿಸೈನು. ನೀವೂ ಸಹ ಟ್ರೈ ಮಾಡಿ. ಮತ್ತೆ ನೋಡಿ, ಲಾಕ್ ಮಾಡಿದ್ದಾದ್ಮೇಲೆ ನಾನು ಇಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲೇ ಮಾಡಿಕೊಂಡು ನೋಡಿ ಈ ರೀತಿಯಾದ ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ. ನೀವು ಇನ್ಸ್ಟೆಡ್ ಆಫ್ ಬೀಡನ್ನು ಬೇರೆ ಈ ಥರದೇ ಬೀಡನ್ನು ಬೇಕಂದರೆ ಬಳಸ್ಬೋದು, ಬೇರೆ ಬೀಡ್ಸನ್ನು ಬಳಸ್ಬೋದು. ಇಲ್ಲಾಂದರೆ 4 ಚೈನ್ಸ್ ಹಾಕ್ಕೊಂಡು ನೀವು ಕುಚ್ಚಿಗೆ ಬೇಕಂದ್ರೂ ಬಿಡ್ಬೋದು. ನಾನು ಇವಾಗ ಹೇಳ್ಕೊಡ್ತಾ ಇರೋ ಡಿಸೈನು ವಿತೌಟ್ ಕುಚ್ಚು. ನೋಡಿ, ಸುಮ್ಮನೆ ಬೀಡನ್ನು ಆ್ಯಡ್ ಮಾಡಿದ್ದಾದ್ಮೇಲೆ ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡನ್ನು ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಸೇಮ್ ಒಂದು ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್, ಹಾಕ್ಕೊಂಡು ಮತ್ತೆ 4 ಚೈನ್ಸ್ ಹಾಕೋಬೇಕು. ಲಾಕ್ ಮಾಡಿದ್ದಾದ್ಮೇಲೆ 5 ಚೈನ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಲಾಕ್ ಮಾಡಿದ್ದಾದ್ಮೇಲೆ 2 ಚೈನ್ಸ್ ಮಾಡ್ಕೋಬೇಕು. ಮತ್ತೆ ಫ್ರಂಟಿಗೆ ಟರ್ನ್ ಮಾಡಿ ಒಂದು ಡಬಲ್ ಕ್ರೋಶ, ಒಂದು ಬೀಡ್ ಹಾಕಿ ಡಬಲ್ ಕ್ರೋಶ, ಮತ್ತೆ ವಿತೌಟ್ ಬೀಡ್ ಒಂದು ಡಬಲ್ ಕ್ರೋಶ. ಇದೇ ರೀತಿ ಬೀಡ್ ಹಾಕಿದ್ದಾದ್ಮೇಲೆ 2 ಡಬಲ್ ಕ್ರೋಶಸ್ ಆಡ್ ಮಾಡ್ಕೋಬೇಕು. ಟೋಟಲಿ 5 ಬೀಡ್ಸ್ ಆಡ್ ಮಾಡಿ ಆ ಸ್ಲ್ಯಾಂಟಿಂಗ್ ಆರ್ಚಿ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದ್ಮೇಲೆ 2 ಚೈನ್ಸ್ ಹಾಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಬೀಡ್ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಅಲ್ಲಿಗೆ 2 ಚೈನ್ಸ್ ಹಾಕೊಂಡು ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ 2 ಚೈನ್ಸ್ ಹಾಕೊಂಡು ಫ್ರಂಟ್ಗೆ ಟರ್ನ್ ಮಾಡಿ ಡಬಲ್ ಕ್ರೋಶೆ ಮಾಡಿಕೊಂಡು ಪಫ್ ಆರ್ಚ್ ಮಾಡಿಕೊಂಡು ಬೀಡ್ ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಬನ್ನಿ, ಇದು ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆದಮೇಲೆ ಡಿಸೈನು ಈ ರೀತಿಯಾಗಿ ಕಾಣ್ತಿದೆ. ಬೀಡ್ ಆ್ಯಡ್ ಮಾಡಿದ್ದಾದ್ಮೇಲೆ ಮತ್ತೆ ಆರ್ಚ್ ಮಾಡ್ಕೊಂಡಿದ್ದೀನಿ, ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಲ್ಲಿ ಬೀಡ್ಸ್ ಬೇಡ ಅಂದರೆ ಸ್ಕಿಪ್ ಮಾಡಿ 4 ಚೈನ್ಸ್ ಹಾಕೊಂಡು ಕುಚ್ಚನ್ನು ಬೇಕಂದ್ರೂ ಕಟ್ಕೋಬೋದು. ನಾನು ವಿತೌಟ್ ಕುಚ್ಚು ಈ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಡಿಸೈನು ಇಷ್ಟ ಆಗಿದ್ರೆ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಮತ್ತೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching. Bye bye.